ಹಾಯ್ ಎವ್ರಿವನ್, ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ಇದೆಯಲ್ಲ, ರಾಷ್ಟ್ರೀಯ ವರಮಾನ. ಆ ಅಧ್ಯಾಯದಲ್ಲಿ ಬರುವಂತಹ ಎರಡು ನಮ್ಮ ಲಾಸ್ಟ್ ಟಾಪಿಕ್ಗಳು. ಸೊ ಈ ಅಧ್ಯಾಯದ ಮೇಲೆ ಇದು ನಮ್ಮ ಲಾಸ್ಟ್ ವಿಡಿಯೋ ಆಗಿರಲಿದೆ. ಸೊ ಈ ಎರಡು ಟಾಪಿಕ್ಸ್ಗಳ ಮೇಲೆ 6 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಈ ಒಂದು ಟಾಪಿಕ್ ನಿಂದ ಪ್ರತಿ ವರ್ಷ ಕೇಳ್ತಾರೆ. ಸೊ ಮೊದಲನೆಯ ಟಾಪಿಕ್ ಬಂದು ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು. ಈ ಟಾಪಿಕ್ ಇದೆಯಲ್ಲ ಸ್ವಲ್ಪ ಡಿಫಿಕಲ್ಟ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ತಪ್ಪುಗಳನ್ನ ಮಾಡ್ತಾರೆ ಉತ್ತರ ಬರೆಯುವಾಗ. ಆಲ್ಮೋಸ್ಟ್ ಎವ್ರಿ ಇಯರ್ ಈ ಕ್ವಶನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಎಕ್ಸಾಮ್ನಲ್ಲಿ. ಬಟ್ ಯಾರು ಕೂಡ ಇದಕ್ಕೆ 6 ಔಟ್ ಆಫ್ 6 ಮಾರ್ಕ್ಸ್ ಪಡೆದುಕೊಳ್ಳೋದಿಲ್ಲ. ಸೊ ಕಾರಣ ಏನಂದರೆ ಸರಿಯಾಗಿ ಉತ್ತರ ಬರೆಯೋದು ಅವರಿಗೆ ಗೊತ್ತಿಲ್ಲ, ಆ ಟಾಪಿಕ್ ಸರಿಯಾಗಿ ಅವರು ಅರ್ಥ ಮಾಡಿಕೊಂಡಿರೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು 100% ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈಸಿಯೆಸ್ಟ್ ವೇನಲ್ಲಿ ನಿಮಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಿಕ್ಕೆ. ಆ್ಯಂಡ್ ನಾನು ನಿಮಗೆ ಭರವಸೆ ಕೂಡ ಕೊಡ್ತಾ ಇದ್ದೀನಿ, ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿದರೆ ಈ ಕ್ವಶನ್ ಎಕ್ಸಾಮ್ನಲ್ಲಿ ಬಂದಾಗ ಸುಲಭವಾಗಿ ನೀವು ಅದನ್ನು ಆನ್ಸರ್ ಮಾಡ್ಬೋದು ಆ್ಯಂಡ್ 6 ಔಟ್ ಆಫ್ 6 ಮಾರ್ಕ್ಸ್ ಅದರಲ್ಲಿ ಪಡೆದುಕೊಳ್ಬಹುದು. ಎರಡನೇ ಟಾಪಿಕ್ ಬಂದು GDP ಮತ್ತು ಕ್ಷೇಮಾಭಿದಯ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಕ್ಲಾಸನ್ನು. ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನಾವು ನಿಮಗಾಗಿ ತಂದಿರುವಂತಹ ಸೆಕೆಂಡ್ PUC ಫ್ರೀ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ನಮ್ಮ ಆ್ಯಪ್ನಲ್ಲಿ ಅವೈಲೇಬಲ್ ಇದೆ. ಆ್ಯಪನ್ನು ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಿಸಿರುವಂತಹ ಯಾವುದೇ ವಿಡಿಯೋಸ್ ಆ್ಯಂಡ್ ಕ್ಲಾಸಸ್ಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ಗಳನ್ನು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ನ ವಿಡಿಯೋಸ್ಗಳು ಸಿಗುತ್ತೆ. ಸೊ ಇಲ್ಲಿದೆ ನಮ್ಮ ಮೊದಲನೆಯ ಟಾಪಿಕ್, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು. ಇದರ ಮೇಲೆ 6 ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ 6 ಅಂಕದ ಪ್ರಶ್ನೆ. ಸೊ ಇಲ್ಲಿ ಉತ್ತರದಲ್ಲಿ ನೀವು ಈ 6 ಪಾಯಿಂಟ್ಸ್ ಗಳನ್ನ ವಿವರಿಸಬೇಕಾಗುತ್ತೆ. ಮೊದಲನೇದಾಗಿ ಒಟ್ಟು ದೇಶೀಯ ಉತ್ಪನ್ನ, ಅದಕ್ಕೆ GDP ಅಂತ ಕೂಡ ಕರಿತೀವಿ. ಎರಡನೇದಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅದಕ್ಕೆ NNP ಅಂತ ಕೂಡ ನಾವು ಕರಿತೀವಿ. ಅಂಡ್ ಮೂರನೇದಾಗಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಇದು ಎರಡನೇದಿದೆಯಲ್ಲ ಇದಕ್ಕೆ GNP ಅಂತ ಕರಿತೀವಿ. ಮೂರನೇದಿದೆಯಲ್ಲ ಇದಕ್ಕೆ NNP ಅಂತ ಕರಿತೀವಿ. ನಾಲ್ಕನೇದಾಗಿ ಬರುತ್ತೆ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಐದನೇದಾಗಿ ವೈಯಕ್ತಿಕ ವರಮಾನ ಅಂಡ್ ಆರನೇದಾಗಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ಈ 6 ಟಾಪಿಕ್ಸ್ ಅನ್ನ ಅಂದ್ರೆ ಈ 6 ಪಾಯಿಂಟ್ಸ್ ಗಳನ್ನ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಇದರಲ್ಲಿ ಕೆಲವೊಂದು ಸೂತ್ರಗಳು ಇವೆ, ಆ ಸೂತ್ರಗಳನ್ನು ಕೂಡ ಬರೀಬೇಕಾಗುತ್ತೆ ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡುವಾಗ. ನಾನು ಪ್ರಾಮಿಸ್ ಮಾಡಿದ ಹಾಗೆ ಈಸಿಯೆಸ್ಟ್ ವೇನಲ್ಲಿ ಇದನ್ನ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಈ ಟಾಪಿಕ್ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ 6 ಅಂಕದಲ್ಲಿ ನೀವು 2 ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡಿಫಿಕಲ್ಟ್ ಆಗುತ್ತೆ ನೀವು ಬೈ ಹಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಅರ್ಥ ಮಾಡ್ಕೊಳ್ಳಿ ಅಂಡ್ ಅರ್ಥ ಮಾಡಿಸುವಂತಹ ಜವಾಬ್ದಾರಿ ನಂದು, ವಿಡಿಯೋನ ಕೊನೆಯವರೆಗೆ ನೋಡುವಂತಹ ಜವಾಬ್ದಾರಿ ನಿಮ್ದು. ಸೊ ಬನ್ನಿ ಈಗ ಮೊದಲನೇದಾಗಿ ಯಾವುದು, ಒಟ್ಟು ದೇಶೀಯ ಉತ್ಪನ್ನ. ಸೊ ಇದಕ್ಕೆ ಇಂಗ್ಲಿಷ್ನಲ್ಲಿ GDP ಅಂತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಅಂದ್ರೆ ಏನು? ಸೊ ಇಲ್ಲಿ ಒಂದು ಪದ ಇದೆ, ಆ ಪದದ ಮೇಲೆ ಫೋಕಸ್ ಮಾಡಿ. ದೇಶೀಯ ಅಂದ್ರೆ ಭಾರತ ದೇಶ ನೋಡಿದಿರಲ್ಲ. ಸೊ ಆ ಭಾರತ ದೇಶದ ಒಳಗಡೆ ಒಂದು ವರ್ಷದಲ್ಲಿ ಏನು ಉತ್ಪಾದನೆ ಆಗಿರ್ತಾವಲ್ಲ ಸರಕು ಮತ್ತು ಸೇವೆಗಳು, ಆ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯಕ್ಕೆ ನಾವೇನಂತೀವಿ, ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಒಟ್ಟು ದೇಶೀಯ ಉತ್ಪನ್ನ, ಇಲ್ಲಿ ದೇಶೀಯ ಅನ್ನುವಂತಹ ಪದ ವೆರಿ ಇಂಪಾರ್ಟೆಂಟ್. ಅಂದ್ರೆ ದೇಶದ ಒಳಗಡೆ ಇರುವಂತಹ ಎಲ್ಲ ಜನ ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳು. ಈಗ ದೇಶ ಅಂದಾಗ ಈ ಭಾರತ ದೇಶದಲ್ಲಿ ನಾವಿದ್ದೀವಿ, ದೇಶೀಯರು, ಭಾರತೀಯರು ಅಂಡ್ ವಿದೇಶಿಯ ವ್ಯಕ್ತಿಗಳು ಕೂಡ ಈ ದೇಶದಲ್ಲಿ ಇದ್ದಾರೆ. ಅವರು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ದೇಶದ ಭೌಗೋಳಿಕ ಪ್ರದೇಶಕ್ಕೆ ಅಂದ್ರೆ ದೇಶದ ಬೌಂಡ್ರಿಗೆ ಸಂಬಂಧಿಸಿರುವಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ GDPಯನ್ನ ಒಟ್ಟು ದೇಶೀಯ ಉತ್ಪನ್ನನ ಲೆಕ್ಕಾಚಾರ ಮಾಡುವಾಗ ಈ ಭಾರತ ದೇಶದಲ್ಲಿ ಒಂದು ದೇಶ, ನಾನು ಭಾರತವನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಭಾರತ ದೇಶದಲ್ಲಿ ಇರುವಂತಹ ಭಾರತೀಯರು ಮತ್ತು ವಿದೇಶಿಯರು ಇವರೆಲ್ಲರೂ ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ಕೂಡಿಸ್ಕೊಂಡು ಏನು ಮಾಡ್ತೀವಿ, ಈ ಒಟ್ಟು ದೇಶೀಯ ಉತ್ಪನ್ನವನ್ನು ಕಂಡುಹಿಡಿತೀವಿ. ಈಗ ವಿದೇಶಿಯರು ಭಾರತದಲ್ಲಿ ಇದ್ದಾರೆ ಅಂಡ್ ಭಾರತೀಯರು, ಕೆಲವೊಂದು ಭಾರತೀಯರು ವಿದೇಶದಲ್ಲಿ ಕೂಡ ಇದ್ದಾರೆ. ಭಾರತೀಯ ವ್ಯಕ್ತಿಗಳು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಅವರ ಕಂಪನೀಸ್ಗಳು ಇವೆ. ಸೊ ಅವರು ಕೂಡ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. GDP ಒಟ್ಟು ದೇಶೀಯ ಉತ್ಪನ್ನ ಲೆಕ್ಕಾಚಾರ ಮಾಡುವಾಗ ಅವರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವಿಲ್ಲಿ ಲೆಕ್ಕಾಚಾರ ಮಾಡುವಾಗ ಪರಿಗಣನೆಗೆ ತೆಗೆದುಕೊಳ್ಬೇಕಾ? ಇಲ್ಲ. ಯಾಕೆ? ಇದು ದೇಶೀಯ ಉತ್ಪನ್ನ ಅಂದ್ರೆ ದೇಶದ ಭೌಗೋಳಿಕ ಪ್ರದೇಶದ ಒಳಗಡೆ ಇರುವಂತಹ ಜನರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳನ್ನ ಮಾತ್ರ ಪರಿಗಣನೆಗೆ ನಾವಿಲ್ಲಿ ತೆಗೆದುಕೊಳ್ತೀವಿ. ಆ ಪಾಯಿಂಟ್ ಇಲ್ಲಿ ಕೊಡಲಾಗಿದೆ. ಸೊ ಅದನ್ನು ನೀವು ಒಂದ್ಸಲ ಓದ್ಬೋದು. ಇದು ನಮ್ಮ ಮೊದಲನೆಯ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಒಟ್ಟು ದೇಶೀಯ ಉತ್ಪನ್ನ ದೇಶದ ಭೌಗೋಳಿಕ ಪ್ರದೇಶಕ್ಕೆ, ಬೌಂಡ್ರಿಗೆ ಸಂಬಂಧಿಸಿರುವಂಥದ್ದು. ಅಂಡ್ ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಈ ಒಂದು ಸೂತ್ರವನ್ನು ನಾವಿಲ್ಲಿ ಬಳಸ್ತೀವಿ. GDP is equal to C plus I plus G plus
ಎಕ್ಸ್ ಮೈನಸ್ ಎಂ. ಸಿ ಅಂದರೆ ಅನುಭೋಗ ವೆಚ್ಚ, ಇದನ್ನ ವೆಚ್ಚದ ವಿಧಾನದಲ್ಲಿ ಕಲ್ತಿದ್ದೀವಿ. ಐ ಅಂದರೆ ಹೂಡಿಕೆ ವೆಚ್ಚ, ಜಿ ಅಂದರೆ ಸರ್ಕಾರ ಮಾಡುವಂಥ ವೆಚ್ಚ, ಎಕ್ಸ್ ಮೈನಸ್ ಎಂ ಅಂದರೆ ನಿವ್ವಳ ರಫ್ತು ಆದಾಯ. ನಿವ್ವಳ ರಫ್ತು ಆದಾಯ. ಇಲ್ಲಿ ನಿವ್ವಳ ರಫ್ತು ಆದಾಯ ಅಂದ್ರೆ ಏನು? ಸೊ ಈಗ ನಾವು ರಫ್ತು ಮಾಡ್ತೀವಿ ಬೇರೆ ದೇಶಗಳಿಗೆ, ಬೇರೆ ದೇಶಗಳಿಂದ ಸರಕುಗಳನ್ನ ಆಮದು ಕೂಡ ಮಾಡಿಕೊಳ್ತೀವಿ. ಸೊ ಈಗ ರಫ್ತು ಮಾಡಿದಾಗ ನಮಗೆ ಹಣ ಬರುತ್ತೆ, ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಂಡಾಗ ನಮ್ಮ ಹಣ ಅವರಿಗೆ ಹೋಗುತ್ತೆ. ಸೊ ಆ ರಫ್ತು ಆದಾಯ ಏನಿರುತ್ತಲ್ಲ, ಸೊ ಆ ರಫ್ತು ಆದಾಯದಲ್ಲಿ ನಾವು ಆಮದು ಖರ್ಚನ್ನ, ಆಮದು ಅಂದರೆ ಬೇರೆ ದೇಶದಿಂದ ಸರಕು ಖರೀದಿ ಮಾಡಿಕೊಳ್ಳೋದು, ಅಲ್ಲಿ ಹಣ ಖರ್ಚು ಮಾಡ್ತೇವಲ್ಲ, ಆ ಆಮದು ಖರ್ಚನ್ನು ಮೈನಸ್ ಮಾಡಿದಾಗ ಏನು ಸಿಗುತ್ತಲ್ಲ ಅದಕ್ಕೆ ನಾವು ನಿವ್ವಳ ರಫ್ತು ಆದಾಯ ಅಂತ ಕರಿತೀವಿ. ಈ ನಾಲ್ಕನ್ನು ಕೂಡಿಸಿದಾಗ ನಮಗೆ ಸಿಗುತ್ತೆ ಒಟ್ಟು ದೇಶೀಯ ಉತ್ಪನ್ನ. ಆ್ಯಂಡ್ ಎರಡನೆಯ ಪಾಯಿಂಟ್ ಬಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇಲ್ಲಿ ನೀವು ಯಾವ ಟರ್ಮ್ ಮೇಲೆ, ಯಾವ ಶಬ್ದದ ಮೇಲೆ ಫೋಕಸ್ ಮಾಡಬೇಕಂದ್ರೆ ರಾಷ್ಟ್ರೀಯ ಉತ್ಪನ್ನ. ಅಂದರೆ ಇದು ದೇಶದ ಭೌಗೋಳಿಕ ಪ್ರದೇಶ ಬೌಂಡ್ರಿಗೆ ಸಂಬಂಧಿಸಿರುವಂಥದ್ದು ಅಲ್ಲ, ಇದು ಭಾರತೀಯರಿಗೆ, ಅಂದರೆ ಒಂದು ದೇಶದ ಜನರಿಗೆ. ನಾವು ಭಾರತೀಯರು ಭಾರತದಲ್ಲಿ ಇದ್ದಾರೆ, ವಿದೇಶಗಳಲ್ಲಿ ಇದ್ದಾರೆ, ಅಂದರೆ ಅಮೆರಿಕಾದಲ್ಲಿ ಇದ್ದಾರೆ, ಬ್ರಿಟನ್ನಲ್ಲಿ ಇದ್ದಾರೆ, ಇಂಗ್ಲೆಂಡ್ನಲ್ಲಿ ಇದ್ದಾರೆ, ರೈಟ್, ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರು ಇದ್ದಾರೆ. ಸೊ ಎಲ್ಲಾದರೂ ಇರಲಿ, ಎಲ್ಲ ಭಾರತೀಯರು, ಇಲ್ಲಿ ವಿದೇಶಿಯರು ಬರೋದಿಲ್ಲ, ಓನ್ಲಿ ಭಾರತೀಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕೂಡಿಸುವುದರ ಮೂಲಕ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವಿಲ್ಲಿ ಕಂಡುಹಿಡಿತೀವಿ. ಇದರ ವಿವರಣೆ ನೀವು ಈ ರೀತಿ ಬರೀಬೇಕು: ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ನಾವು ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯವನ್ನು ಸೇರಿಸಿದರೆ ಅದಕ್ಕೆ ನಾವು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇದು ದೇಶೀಯ ಉತ್ಪನ್ನ ಅಲ್ಲ, ಇದು ರಾಷ್ಟ್ರೀಯ ಉತ್ಪನ್ನ. ಇದರ ಸೂತ್ರ ನೋಡಿ, GNP ಈಸ್ ಈಕ್ವಲ್ ಟು GDP ಪ್ಲಸ್ NFIA. NFIA ಅಂದರೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. ಸೊ ಇದನ್ನ ನಾನು ನಿಮಗೀಗ ವಿವರಿಸ್ತೀನಿ, ನೀವು ಇದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಎರಡು ಡೈಗ್ರಾಮ್ಸ್ ಇವೆ, ಅದನ್ನು ನೀವು ನೋಡ್ಬೋದು. ಮೊದಲನೇದಾಗಿ ಭಾರತದ ಒಂದು ಡೈಗ್ರಾಮ್ ಇದೆ, ಇಲ್ಲಿ ವಿಶ್ವದ ಒಂದು ನಕ್ಷೆ ಇದೆ. ಸೊ ಈ ಭಾರತದಲ್ಲಿ ಭಾರತೀಯರಿದ್ದಾರೆ ಆ್ಯಂಡ್ ವಿದೇಶಿಯರು ಕೂಡ ಇದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಕೇವಲ ಭಾರತದಲ್ಲಿ ಇರುವಂತಹ ಭಾರತೀಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಏನು ಮಾಡ್ತೀವಿ, ತೆಗೆದುಕೊಳ್ತೀವಿ. ಆ್ಯಂಡ್ ಬೇರೆ ದೇಶಗಳಲ್ಲಿ, ಈ ಜಗತ್ತಿದೆಯಲ್ಲ, ಈ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾ ಇರುವಂಥ ಭಾರತೀಯರು ಕಂಪನಿಗಳನ್ನ ಸ್ಥಾಪನೆ ಮಾಡಿರ್ಬೋದು, ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ಬೋದು, ಆ ಎಲ್ಲ ಅವರು ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಕೂಡಿಸ್ಕೊಂಡು ರಾಷ್ಟ್ರೀಯ ಉತ್ಪನ್ನವನ್ನು ನಾವಿಲ್ಲಿ ಕಂಡುಹಿಡಿತೀವಿ. ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ಬಹುದು, ಈ ರಾಷ್ಟ್ರೀಯ ಉತ್ಪನ್ನದಲ್ಲಿ ವಿದೇಶಿಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಹಣ ಮೌಲ್ಯ ಇದರಲ್ಲಿ ನಾವು ಸೇರಿಸೋದಿಲ್ಲ. ಈ ಪಾಯಿಂಟ್ ಅನ್ನ ನೆನಪಿಟ್ಟುಕೊಳ್ಳಿ. ಇಲ್ಲಿ ಸೂತ್ರ ನೋಡಿ, GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಈಸ್ ಈಕ್ವಲ್ ಟು GDP ಪ್ಲಸ್ NFIA. ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಸರ್ ನಾವು GDP ಈಗ ನೋಡಿದ್ವಿ ಜಸ್ಟ್ ಒಂದೆರಡು ನಿಮಿಷದ ಹಿಂದೆ. GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ. ಆ ದೇಶೀಯ ಉತ್ಪನ್ನದಲ್ಲಿ ನಾವು ಭಾರತದಲ್ಲಿರುವಂತಹ ವಿದೇಶಿಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಹಣವನ್ನು, ಮೌಲ್ಯವನ್ನು ಕೂಡಿಸಿದ್ದೀವಿ. ಅದಕ್ಕೆ ನಾವು NFIA ಅಂದರೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯವನ್ನು ಕೂಡಿಸ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ ಇಲ್ಲಿ ವಿದೇಶಿಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಹಣ ಕೂಡಿಸೋದಿಲ್ಲ ಅಂತ ಹೇಳಿ. ಇಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. NFIA ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್, ಅಂದ್ರೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. ಸೊ ಇಲ್ಲಿ ನಿವ್ವಳ ಅನ್ನುವಂತಹ ಪದ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ನಿವ್ವಳ ಉತ್ಪಾದನಾಂಗಗಳ ಆದಾಯ ಯಾವ ರೀತಿ ಕಂಡುಹಿಡಿತೀವಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಈ ಭಾರತದಲ್ಲಿ ವಿದೇಶಿಯರು ಇದ್ದಾರೆ, ಹೌದಾ? ಸೊ ಅವರು ಅನ್ಕೊಳ್ಳಿ ಒಂದು 100 ರೂಪಾಯಿ ಬೆಲೆ ಬಾಳುವಂತಹ ಸರಕು ಮತ್ತು ಸೇವೆಗಳನ್ನು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದ್ದಾರೆ ಭಾರತದಲ್ಲಿ ಇರುವಂತಹ ವಿದೇಶಿಯರು. ಆ್ಯಂಡ್ ಈ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಭಾರತೀಯರು 200 ರೂಪಾಯಿ ಬೆಲೆ ಬಾಳುವಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ದಾರೆ. ಸೊ ಈಗ ಇದು ಭಾರತೀಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯ. ಇದರಲ್ಲಿ ನಾವು ಈ ಒಂದು 100ಅನ್ನ ಮೈನಸ್ ಮಾಡಿದಾಗ 100 ಬಂತು. ಇದಕ್ಕೆ ನಾವೇನಂತೀವಿ, NFIA ಅಂದ್ರೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. ಸೊ ಈ GDPಯಲ್ಲಿ ಏನಿತ್ತಲ್ಲ, ವಿದೇಶಿಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯ, ಅದನ್ನು ನಾವಿಲ್ಲಿ ಮೈನಸ್ ಮಾಡಿದ್ವಿ 100 ರೂಪಾಯಿನ. ಇದರಲ್ಲಿ ವಿದೇಶದಲ್ಲಿರುವಂತಹ ಭಾರತೀಯರು ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ. ಸೊ ಅದರಿಂದ ಏನಾಗುತ್ತೆ, ಈ GNPಯಲ್ಲಿ ಭಾರತದಲ್ಲಿರುವಂತಹ ವಿದೇಶಿಯರು ಉತ್ಪಾದನೆ ಮಾಡಿರುವಂತಹ ಯಾವುದೇ ಸರಕು ಮತ್ತು ಸೇವೆಗಳ ಮೌಲ್ಯ ಇದರಲ್ಲಿ ನಾವು ಕೂಡಿಸಿರೋದಿಲ್ಲ. ಸೊ ರಾಷ್ಟ್ರೀಯ ಉತ್ಪನ್ನ ಅಂದರೆ ಕೇವಲ ರಾಷ್ಟ್ರದ ಜನರು, ಒಂದು ರಾಷ್ಟ್ರದ ಜನರು ಯಾವುದೇ ಪ್ರದೇಶದಲ್ಲಿ, ಯಾವುದೇ ಜಗತ್ತಿನಲ್ಲಿ ಅವರು ಉತ್ಪಾದನೆ ಮಾಡಿರುವಂಥ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವಿಲ್ಲಿ ಕೂಡಿಸ್ಕೊಳ್ತೀವಿ. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ.
ಈಗ ನಮ್ಮ ಮೂರನೆಯ ಪಾಯಿಂಟ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಅಗೇನ್ ನೋಡಿ ನಿವ್ವಳ ಅನ್ನುವಂತಹ ಪದ ಬರ್ತಾ ಇದೆ, ಅಲ್ಲಿತ್ತು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಈಗ ಜಸ್ಟ್ ಕಲ್ತಿದ್ದೀವಿ. ಈಗ ಒಟ್ಟು ಅನ್ನುವಂತಹ ಪದ ತೆಗೆದು ನಿವ್ವಳ ಅನ್ನುವಂತಹ ಪದವನ್ನು ನಾವಿಲ್ಲಿ ಸೇರಿಸಿದ್ದೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಈ GNP ಇದೆಯಲ್ಲ, ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಇದರಲ್ಲಿ ನಾವೇನು ಮಾಡ್ತೀವಿ, ಸವಕಳಿ ವೆಚ್ಚವನ್ನು ಕಳಿತೀವಿ. ಸವಕಳಿ ವೆಚ್ಚವನ್ನು ಕಳೆದ್ರೆ ನಮಗೆ ಏನು ಸಿಗುತ್ತೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಒಂದು ವರ್ಷದಲ್ಲಿ ಒಂದು ದೇಶದ ಒಳಗಡೆ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ನಾವು ಕಳೆದ್ರೆ ನಂತರ ಉಳಿಯುವಂಥ ಆದಾಯವನ್ನು ನಿವ್ವಳ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ಸವಕಳಿ ವೆಚ್ಚ ಅಂದರೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ನೀವು ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ಅಕೌಂಟೆನ್ಸಿಯಲ್ಲಿ ನೀವು ಈ ಟರ್ಮನ್ನು ಕೇಳಿರ್ಬೋದು. ಇದನ್ನು ನೀವು ಅಕೌಂಟೆನ್ಸಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಾಗ ರಿಪೀಟೆಡ್ಲಿ ಬಳಸಿರ್ಬೋದು. ಈಗ ಡೆಪ್ರಿಸಿಯೇಷನ್ ನಾವು ಯಾಕೆ ಮೈನಸ್ ಮಾಡ್ತೇವೆ ಅಂದರೆ, ಉದಾಹರಣೆಯಾಗಿ ತೆಗೆದುಕೊಳ್ಳೋಣ, ನೀವು 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 1 crore ಬೆಲೆ ಬಾಳುವಂಥ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ದೀರಿ. ಸೊ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ನೀವು ಮಷಿನ್ಸ್ಗಳನ್ನು, ಯಂತ್ರಗಳನ್ನು ಬಳಸಿದ್ರಿ. ಒಂದು ವರ್ಷದಲ್ಲಿ ಅದರಲ್ಲಿ ಕೆಲವೊಂದು ಮಷಿನ್ಗಳು ಕೆಟ್ಟು ಹೋಗಿವೆ, ಕೆಲವೊಂದಕ್ಕೆ ರಿಪೇರಿ ಮಾಡಿಸುವಂಥ ಅವಶ್ಯಕತೆ ಬಂತು. ಸೊ ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಯಿತು ಅಂತ ಅಂದ್ಕೊಳ್ಳಿ. 10 lakh rupees ಅದರಿಂದ ಖರ್ಚಾಯಿತು. ಸೊ ಈಗ ನೀವು ಉತ್ಪಾದನೆ ಮಾಡಿರುವಂಥ ಸರಕು ಮತ್ತು ಸೇವೆಗಳ ಮೌಲ್ಯ 1 ಕೋಟಿ. ಸೊ ಆ ಉತ್ಪಾದನೆ ಮಾಡುವಾಗ ಆ ಪ್ರಕ್ರಿಯೆಯಲ್ಲಿ 10 ಲಕ್ಷ ಬೆಲೆ ಬಾಳುವಂತಹ ಏನಾಗಿದೆ, ಡೆಪ್ರಿಸಿಯೇಷನ್ ಆಗಿದೆ. ಮಷಿನ್ಸ್ ಕೆಟ್ಟು ಹೋಗಿವೆ, ಅದನ್ನು ರಿಪ್ಲೇಸ್ ಮಾಡಬೇಕು, ರಿಪೇರಿಂಗ್ ಇದ್ದರೆ ಅದನ್ನು ರಿಪೇರ್ ಮಾಡಿಸ್ಬೇಕು. ಸೊ ಈ ವೆಚ್ಚವನ್ನು ನಾವು ಇದರಲ್ಲಿ ಮೈನಸ್ ಮಾಡಬೇಕು. 10 ಲಕ್ಷವನ್ನು ನಾವಿಲ್ಲಿ ಮೈನಸ್ ಮಾಡಿ ಈ 90 ಲಕ್ಷ ಇದೆಯಲ್ಲ, ಈ 90 ಲಕ್ಷ ಏನಾಗುತ್ತೆ, ನಮ್ಮ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಸೊ ಯಾಕೆ ನಾವು ಇದನ್ನು ಮೈನಸ್ ಮಾಡ್ತೀವಿ ಗೊತ್ತಾಯ್ತಲ್ಲ, ಏಕೆಂದರೆ ಇದು 10 ಲಕ್ಷ ರೂಪಾಯಿ ಖರ್ಚಾಯ್ತಲ್ಲ, ಇದರಿಂದ ಯಾವುದೇ ಸರಕು ಮತ್ತು ಸೇವೆ ಉತ್ಪಾದನೆ ಆಗಲಿಲ್ಲ. ಇರುವಂತಹ ಮಷಿನ್ಸ್ಗಳಲ್ಲಿ ರಿಪೇರಿಂಗ್ ಇತ್ತು, ರಿಪ್ಲೇಸ್ ಮಾಡುವಂಥ ಅವಶ್ಯಕತೆ ಇತ್ತು. ಸೊ ಅದರಿಂದ ಆ ಒಂದು ಸವಕಳಿಯನ್ನು, ಡೆಪ್ರಿಸಿಯೇಷನನ್ನು ನಾವಿಲ್ಲಿ ಇದರಿಂದ ಮೈನಸ್ ಮಾಡಬೇಕಾಗುತ್ತೆ. ಸೊ ಇದರ ಸೂತ್ರ ನೆನ್ಪಿಟ್ಕೊಳ್ಳಿ, NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ಅಂದರೆ ನಿವ್ವಳ ಅಂತ ಅರ್ಥ. ಸೊ ಇದರಲ್ಲಿ GNPಯಲ್ಲಿ ಈಗ ಜಸ್ಟ್ ಕಲ್ತಿದ್ದೀವಲ್ಲ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅದರಲ್ಲಿ ಸವಕಳಿ ವೆಚ್ಚವನ್ನು ನಾವು ಕಳಿತೀವಿ, ಮೈನಸ್ ಮಾಡ್ತೀವಿ. ಇದು ನಮ್ಮ ಮೂರನೆಯ ಪಾಯಿಂಟ್. ನಮ್ಮ ನಾಲ್ಕನೆಯ ಪಾಯಿಂಟ್ ಬಂದು ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, NNPFC ಅಂತ ಕರಿತೀವಿ. NNP ಅಂದರೆ ಈಗಾಗಲೇ ಗೊತ್ತಿದೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. FC ಅಂದರೆ ಫ್ಯಾಕ್ಟರ್ ಕಾಸ್ಟ್, ಉತ್ಪಾದನಾಂಗ ವೆಚ್ಚ ಇದೆಯಲ್ಲ, ಇದಕ್ಕೆ ಇಂಗ್ಲೀಷ್ನಲ್ಲಿ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು, ಒಂದು ವರ್ಷದಲ್ಲಿ ಒಂದು ದೇಶಕ್ಕೆ ಸೇರಿದ, ಅಂದರೆ ಒಂದು ದೇಶಕ್ಕೆ ಸೇರಿದ ಎಲ್ಲ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿ ಇತ್ಯಾದಿ ರೂಪದಲ್ಲಿ ಗಳಿಸಿರುವಂತಹ ಒಟ್ಟು ಆದಾಯವನ್ನು ನಾವೇನಂತ ಕರಿತೀವಿ, ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಸೊ ಉತ್ಪಾದನಾಂಗಗಳು ನಿಮ್ಗೆ ಈಗಾಗಲೇ ಗೊತ್ತಿವೆ, ಶ್ರಮ, ಭೂಮಿ, ಬಂಡವಾಳ, ಸಂಘಟನೆ. ಇವು ಏನನ್ನು ಗಳಿಸುತ್ತೆ, ಭೂಮಿ ಗೇಣಿಯನ್ನು ಗಳಿಸುತ್ತೆ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ, ಶ್ರಮ ಕೂಲಿಯನ್ನು ಗಳಿಸುತ್ತೆ. ಇವೆಲ್ಲವನ್ನು ನಾವು ಕೂಡಿಸಿದ್ರೆ ಅದು ನಮ್ಮ ಭಾರತದ ದೇಶಕ್ಕೆ ಸಂಬಂಧಿಸಿರುವಂತಹ ಉತ್ಪಾದನಾಂಗಗಳು ಆಗಿರ್ಬೋದು. ಅದು ಭಾರತದಲ್ಲಿ ಇರ್ಬೋದು, ವಿದೇಶಗಳಲ್ಲಿ ಇರ್ಬೋದು. ಅಂದರೆ ವಿದೇಶಗಳಲ್ಲಿ ಕೂಡ ಭಾರತೀಯರು ಕಂಪನಿಗಳನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಆ ಹೂಡಿಕೆಯಿಂದ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ, ಅವರಿಗೆ ಆ ಕಂಪನಿಗಳಿಂದ ಪ್ರಾಫಿಟ್ ಬರುತ್ತೆ. ಅವೆಲ್ಲವನ್ನು ನಾವಿಲ್ಲಿ ಕೂಡಿಸಿದ್ರೆ ನಮಗೆ ಸಿಗುತ್ತೆ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದರ ಸೂತ್ರ ನೋಡಿ, NNPFC ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಟ್ ಫ್ಯಾಕ್ಟರ್ ಕಾಸ್ಟ್ ಇಸ್ ಈಕ್ವಲ್ ಟು NDP ಆಟ್ ಫ್ಯಾಕ್ಟರ್ ಕಾಸ್ಟ್. ಅಂದರೆ ನಿವ್ವಳ ದೇಶೀಯ ಉತ್ಪನ್ನ ಫ್ಯಾಕ್ಟರ್ ಕಾಸ್ಟ್. ಇಲ್ಲಿ ನೋಡಿ ದೇಶೀಯ ಉತ್ಪನ್ನ, ಅದಕ್ಕೆ ನಾವು NFI ಅನ್ನು ಕೂಡಿಸ್ತಾ ಇದ್ದೀವಿ, ಅಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್, ವಿದೇಶಗಳಿಂದ ಬಂದಿರುವಂತಹ ನಿವ್ವಳ ಆದಾಯ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಭಾರತದಲ್ಲಿ ಇರುವಂತಹ ವಿದೇಶಿಯರೇನು ಉತ್ಪಾದನೆ ಮಾಡಿದಾರಲ್ಲ, ಅವರ ಉತ್ಪಾದನಾಂಗಗಳು ಏನಿವೆ ಅಲ್ಲ, ಆ ಉತ್ಪಾದನಾಂಗಗಳ ಗಳಿಕೆಯನ್ನ, ಆ ಉತ್ಪಾದನಾಂಗಗಳ ಹಣವನ್ನ ಮೈನಸ್ ಮಾಡಿ ಈ NFA ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಹಾಗಾಗಿ ಇದು ಕೇವಲ ಭಾರತಕ್ಕೆ ಸಂಬಂಧಿಸಿರುವಂತಹ ಉತ್ಪಾದನಾಂಗಗಳ ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಯನ್ನು ಒಳಗೊಂಡಿರುತ್ತದೆ. ಇದಕ್ಕೆ ನಾವೇನಂತೀವಿ, ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನಮ್ಮ ಐದನೆಯ ಪಾಯಿಂಟ್ ಬಂದು ವೈಯಕ್ತಿಕ ವರಮಾನ, PI ಅಂದರೆ ಪರ್ಸನಲ್ ಇನ್ಕಮ್, ವೈಯಕ್ತಿಕ ವರಮಾನ. ಸೊ ವೈಯಕ್ತಿಕ ವರಮಾನ ಅಂದ್ರೆ ಏನು, ಒಂದು ವರ್ಷದ ಅವಧಿಯಲ್ಲಿ ನೋಡಿ, ಒಂದು ವರ್ಷ ಅನ್ನುವಂಥ ಪದ ಇಲ್ಲಿ ರಿಪೀಟೆಡ್ ಆಗಿ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಬಳಕೆ ಆಗ್ತಾ ಇದೆ. ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನದಿಂದ ವ್ಯಕ್ತಿಗಳು ಪಡೆಯುವಂಥ ಆದಾಯವನ್ನು ವ್ಯಕ್ತಿಗತ ವರಮಾನ ಅಥವಾ ವೈಯಕ್ತಿಕ ವರಮಾನ ಅಂತ ಕರಿತೀವಿ. ರಾಷ್ಟ್ರೀಯ ವರಮಾನ ಇದೆಯಲ್ಲ, ಅದರಿಂದ ವ್ಯಕ್ತಿಗಳು, ಇದು ಒಬ್ಬ ವ್ಯಕ್ತಿಯ ಆದಾಯ ಅಲ್ಲ, ಭಾರತದಲ್ಲಿರುವಂಥ ಎಲ್ಲ ಜನರ
ಆದಾಯ. ವೈಯಕ್ತಿಕ ವರಮಾನವನ್ನು ನಾವು ವ್ಯಕ್ತಿಗತ ವರಮಾನ ಅಂತ ಕರಿತೀವಿ. ಸೊ ಇದನ್ನ ಲೆಕ್ಕಾಚಾರ ಮಾಡುವಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನು, ಕೆಲವೊಂದು ಅಂಶಗಳನ್ನು ಮೈನಸ್ ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ಬಂದು ವಿತರಣೆಯಾಗದ ಲಾಭಗಳು, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಯಾಕೆ ಇದನ್ನು ಮೈನಸ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮದು ರಾಷ್ಟ್ರೀಯ ಆದಾಯ ಇದೆ. ನಾವು ಈ ವೈಯಕ್ತಿಕ ವರಮಾನ ಲೆಕ್ಕಾಚಾರ ಮಾಡೋದಕ್ಕಿಂತ ಮುಂಚಿತವಾಗಿ ಈ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಮೈನಸ್ ಮಾಡಬೇಕು. ಯಾಕೆ ಮೈನಸ್ ಮಾಡಬೇಕು? ಈ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಈ ಕಂಪನಿಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ದೀರಿ. ಈ ಕಂಪನಿ ಒಂದು 100 ಕೋಟಿ ಲಾಭವನ್ನು ಗಳಿಸಿದೆ. ಆ 100 ಕೋಟಿ ಲಾಭವನ್ನು ಕಂಪನಿ ಏನು ಮಾಡುತ್ತೆ? ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರಿಗೆ ಹಂಚುತ್ತೆ. ಕಂಪನಿ ಏನು ಮಾಡುತ್ತೆ? 100 ಕೋಟಿ ಪ್ರಾಫಿಟ್ ಹಂಚದೆ 30 ಕೋಟಿ ರೂಪಾಯಿ ಪ್ರಾಫಿಟನ್ನು ತನ್ನ ಬಳಿ ಇಟ್ಕೊಳ್ಳುತ್ತೆ. ಯಾಕಂದರೆ ನಾಳೆ ಏನಾದರೂ ಕಂಪನಿಯಲ್ಲಿ ಲಾಸಸ್ ಆದಾಗ, ಏನಾದರೂ ದುರ್ಘಟನೆಗಳು ನಡೆದಾಗ ಹಣ ಬೇಕು ಅಂತ ಹೇಳಿ 30 ಕೋಟಿ ಪ್ರಾಫಿಟನ್ನು ರಿಟೇನ್ ಮಾಡಿಕೊಳ್ಳುತ್ತೆ. ಉಳಿದಿರುವಂತಹ 70 ಕೋಟಿ ಪ್ರಾಫಿಟನ್ನು ಹೂಡಿಕೆದಾರರಲ್ಲಿ ಹಂಚುತ್ತೆ. ಸೊ ಈ ಹಂಚಿಕೆ ಆಗದೇ ಇರುವಂತಹ, ವಿತರಣೆ ಆಗದೇ ಇರುವಂತಹ ಲಾಭ ಜನರಿಗೆ ತಲುಪ್ತಾನೆ ಇಲ್ಲ, ಅದು ಕಂಪನಿ ಕಡೆನೇ ಇದೆ. ಸೊ ಹಾಗಾಗಿ ನಾವು ಅದನ್ನು ರಾಷ್ಟ್ರೀಯ ವರಮಾನದಲ್ಲಿ ಮೈನಸ್ ಮಾಡಿ ವೈಯಕ್ತಿಕ ವರಮಾನವನ್ನು ಲೆಕ್ಕಾಚಾರ ಮಾಡ್ತೀವಿ. ಎರಡನೇ ಪಾಯಿಂಟ್ ಬಂದು ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು. ಕುಟುಂಬಗಳು ಅಂದರೆ ನಾವು ಬಡ್ಡಿ ಪಾವತಿಗಳನ್ನ ಮಾಡ್ತೀವಿ. ಲೋನ್ ತಗೊಂಡ್ರೆ, ಕಾರ್ ಲೋನ್ ತಗೊಂಡ್ರೆ, ಬೈಕ್ ಲೋನ್ ತಗೊಂಡ್ರೆ ನಾವು ಪೇಮೆಂಟ್ಸ್ ಮಾಡ್ತೀವಿ, ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಸೊ ಅದು ನಮ್ಮ ವೈಯಕ್ತಿಕ ವರಮಾನ ಅಲ್ವೇ ಅಲ್ಲ, ಅದು ಖರ್ಚು. ಸೊ ಹಾಗಾಗಿ ಅದನ್ನು ರಾಷ್ಟ್ರೀಯ ವರಮಾನದಿಂದ ನಾವು ಮೈನಸ್ ಮಾಡ್ತೀವಿ. ಆ್ಯಂಡ್ ಮೂರನೇದಾಗಿ ಕಾರ್ಪೊರೇಟ್ ತೆರಿಗೆ. ಅಗೇನ್ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಕಂಪನಿ 100 ಕೋಟಿ ಲಾಭ ಗಳಿಸ್ತು. ಸೊ 100 ಕೋಟಿ ಮೇಲೆ 30% ಟ್ಯಾಕ್ಸ್ ಸರ್ಕಾರ ಕಾರ್ಪೊರೇಟ್ ತೆರಿಗೆ ಅಂದರೆ ಕಂಪನಿ ಪೇ ಮಾಡುವಂಥ ಟ್ಯಾಕ್ಸಸ್. 30% ಟ್ಯಾಕ್ಸ್ ಅಂದರೆ 30 ಕೋಟಿಯಲ್ಲಿ ಸರ್ಕಾರಕ್ಕೆ ಹೋಯಿತು. ಅಂದರೆ ಈ ಹಣ ವ್ಯಕ್ತಿಗಳಿಗೆ ಬರ್ತಾನೆ ಇಲ್ಲ. ಇದರಲ್ಲಿ 70 ಕೋಟಿ ಮಾತ್ರ ಜನರಿಗೆ, ಆ ಹೂಡಿಕೆದಾರರಿಗೆ ತಲುಪುತ್ತೆ. ಸೊ ಹಾಗಾಗಿ ಕಾರ್ಪೊರೇಟ್ ತೆರಿಗೆ ಇದೆಲ್ಲ ವ್ಯಕ್ತಿಗಳ ವರಮಾನಕ್ಕೆ, ವ್ಯಕ್ತಿಗಳಿಗೆ ಸಿಗ್ತಾ ಇಲ್ಲ, ಅದು ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನಾವಿಲ್ಲಿ ಮೈನಸ್ ಮಾಡಬೇಕು. ಯಾಕೆಂದರೆ ನಾವಿಲ್ಲಿ ವೈಯಕ್ತಿಕ ವರಮಾನ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ವ್ಯಕ್ತಿಗಳಿಗೆ ಎಷ್ಟು ಹಣ ಸಿಗುತ್ತೆ ಅದನ್ನು ಲೆಕ್ಕಾಚಾರ ಮಾಡುವಾಗ ಆ ಟ್ಯಾಕ್ಸ್ ಆದರೂ ವ್ಯಕ್ತಿಗಳಿಗೆ ಬರೋದಿಲ್ಲ, ಸರ್ಕಾರಕ್ಕೆ ಹೋಗುತ್ತೆ. ಈ 3 ಪಾಯಿಂಟ್ಸ್ಗಳನ್ನು ಮೈನಸ್ ಮಾಡಬೇಕು. ಯಾಕೆ ಕಳಿಬೇಕು, ಮೈನಸ್ ಮಾಡಬೇಕು ಅದನ್ನು ಹೇಳಿದೆ. ಈಗ ಒಂದು ಪಾಯಿಂಟನ್ನು ಕೂಡಿಸ್ಬೇಕು. ಯಾವುದದು? ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಸೊ ಈ ವರ್ಗಾವಣೆ ಪಾವತಿಗಳು ಅಂದರೆ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಸರ್ಕಾರ ಏನು ಮಾಡುತ್ತೆ? ಪೆನ್ಷನ್ ಕೊಡುತ್ತೆ ಜನರಿಗೆ. ಆ್ಯಂಡ್ ಈಗ ನಿರುದ್ಯೋಗ ಇದಂದರೆ ನಿರುದ್ಯೋಗ ಭತ್ಯೆ ಕೊಡುತ್ತೆ. ಉದಾಹರಣೆಯಾಗಿ ಕರ್ನಾಟಕ ಸರ್ಕಾರ ನಿರುದ್ಯೋಗ ಯುವಕರಿಗೆ, ಡಿಗ್ರಿ ಮುಗಿಸಿರುವಂತಹ ನಿರುದ್ಯೋಗ ಯುವಕರಿಗೆ ತಿಂಗಳ 3,000 ರೂಪಾಯಿ ನಿರುದ್ಯೋಗ ಭತ್ಯವನ್ನು ಕೊಡ್ತಾ ಇದೆ. ಸೊ ಇದಕ್ಕೆ ಪ್ರತಿಯಾಗಿ ಜನರು ಯಾವುದೇ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಕೊಡೋದಿಲ್ಲ. ಪೆನ್ಷನ್ ಯಾರು ಕೊಡ್ತಾರೆ? ರಿಟೈರ್ ಆದವರಿಗೆ. ಅವ್ರೇನು ಕೆಲಸ ಮಾಡ್ತಾ ಇಲ್ಲ ಆದರೂ ಕೂಡ ಅವ್ರಿಗೆ ಹಣ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿರುದ್ಯೋಗ ಯುವಕರಿಗೆ ಅವ್ರೇನು ಕೆಲಸ ಮಾಡ್ತಾ ಇಲ್ಲ ಸರ್ಕಾರಕ್ಕಾಗಿ, ಆದರೂ ಕೂಡ ಅವ್ರಿಗೆ ನಿರುದ್ಯೋಗ ಭತ್ಯೆ ಸಿಗ್ತಾ ಇದೆ. ಅಂದರೆ ಇದು ಜನರ ಆದಾಯಕ್ಕೆ ಸೇರ್ಪಡೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ವೈಯಕ್ತಿಕ ವರಮಾನ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಕೂಡಿಸ್ಬೇಕು ನಾವು ರಾಷ್ಟ್ರೀಯ ಆದಾಯದಲ್ಲಿ, ಇದನ್ನು ಮೈನಸ್ ಮಾಡಬೇಕು. ಇದರ ಸೂತ್ರ ಇಲ್ಲಿದೆ. ಈಗ ಇದನ್ನೇನು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. PI ಅಂದರೆ ಪರ್ಸನಲ್ ಇನ್ಕಮ್, ವೈಯಕ್ತಿಕ ವರಮಾನ ಈಸ್ ಈಕ್ವಲ್ ಟು ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನದಲ್ಲಿ 3 ಅಂಶಗಳನ್ನು ಮೈನಸ್ ಮಾಡಬೇಕು. ನಂಬರ್ 1 ವಿತರಣೆಯಾಗದ ಲಾಭಗಳು, ನಂಬರ್ 2 ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು, ನಂಬರ್ 3 ಕಾರ್ಪೊರೇಟ್ ತೆರಿಗೆ. ಯಾಕೆ ಮೈನಸ್ ಮಾಡಬೇಕು ಅದು ಅರ್ಥ ಮಾಡ್ಕೊಳ್ಳಿ, ಅಂದಾಗ ನೆನಪುಳಿಯುತ್ತೆ. ಆ್ಯಂಡ್ ದೆನ್ ಏನನ್ನ ಸೇರಿಸಬೇಕು? ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಪಾವತಿಯಾದ ವರ್ಗಾವಣೆ ಪಾವತಿಗಳು. ಯಾಕೆ ಸೇರಿಸಬೇಕು ಅಂದರೆ ಇದು ಜನರಿಗೆ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ. ಸೊ ಹಾಗಾಗಿ ಅದನ್ನು ಅವರ ವೈಯಕ್ತಿಕ ವರಮಾನಕ್ಕೆ ಸೇರಿಸಬೇಕು. ಈ ರೀತಿ ಟಾಪಿಕನ್ನು ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಸ್ಟೂಡೆಂಟ್ಸ್ ಪಾಸ್ ಆಗಲಿಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಸೆಕೆಂಡ್ PUC ಮಾಡ್ತಾ ಇದ್ದಾರೆ. ಸೊ ಪಾಸ್ ಆಗೋದ್ರಿಂದ ಈ ಜಗತ್ತಿನಲ್ಲಿ ಏನೂ ಸಿಗೋದಿಲ್ಲ. ಇಷ್ಟು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಪಾಸ್ ಆಗಲಿಕ್ಕೆ ಡೈಲಿ ಕಾಲೇಜ್ ಹೋಗಿ ಹಣ ಕಟ್ಟಿ, ನಿಮ್ಮ ಪೇರೆಂಟ್ಸ್ ದುಡಿದು ಹಣ ಕಟ್ಟಿದ್ದಾರೆ, ನೀವು ಪಾಸ್ ಆಗಲಿಕ್ಕೆ ಕಾಲೇಜ್ ಹೋಗ್ತಾ ಇದ್ದೀರಿ ಅಂದರೆ ಏನೂ ಉಪಯೋಗ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಟಾರ್ಗೆಟ್ ಏನಾಗಬೇಕಂದ್ರೆ, ನಿಮ್ಮ ಕಾಲೇಜ್ನಲ್ಲಿ 100 ಜನ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಆ 100 ಜನರಲ್ಲಿ ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನಾನು ಯಾವ ರೀತಿ ಬರಬೇಕು. ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನೀವು ಬರ್ತಾ ಇಲ್ಲ ಅಂದರೆ ಲಕ್ಷಾಂತರ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಜೊತೆ ಯಾವ ರೀತಿ ನೀವು ಸ್ಪರ್ಧೆ ಮಾಡ್ತೀರಾ, ಯಾವ ರೀತಿ ಕಾಂಪಿಟೇಷನಲ್ಲಿ ಕಂಪೀಟ್ ಮಾಡ್ತೀರಾ. ಫೋಕಸ್ ಮಾಡಿ 100/100 ಸ್ಕೋರ್ ಮಾಡೋದ್ರ ಮೇಲೆ, ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಬೈ ಹಾರ್ಟ್ ಮಾಡೋದ್ರಿಂದ, ಮೆಮೊರೈಸ್ ಮಾಡೋದ್ರಿಂದ ಏನೂ ಸಿಗೋದಿಲ್ಲ, ಜಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಹಣ ಕೊಟ್ಟು ನಿಮಗೆ ಯಾವುದೇ ಕೆಲಸ ಹತ್ತಿದೆ, ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ನೀವು ಪಾಸ್ ಆಗುವಂಥ ಟಾರ್ಗೆಟ್ 50 ಮಾರ್ಕ್ಸ್ ಪಡೆದುಕೊಳ್ಳುವಂಥ ಟಾರ್ಗೆಟ್ ಇಟ್ಕೊಳ್ತಾ ಇದ್ದೀರಿ. ಅಂದರೆ ಆಲ್ರೆಡಿ ನೀವು ನಿಮ್ಮನ್ನೇ ಲೈಫ್ನಲ್ಲಿ ಫೇಲ್ ಮಾಡ್ತಾ ಇದ್ದೀರಿ. ಯಾರು ಫೇಲ್ ಮಾಡ್ತಾ ಇಲ್ಲ, ನೀವೇ ನಿಮ್ಮನ್ನು ಫೇಲ್ ಮಾಡ್ತಾ ಇದ್ದೀರಿ.
ಲೈಫ್ನಲ್ಲಿ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಫೋಕಸ್ ಮಾಡಿ. ಎಲ್ಲವೂ ಕೂಡ ಈಸಿ ಇದೆ. ನೀವು ಡೆಡಿಕೇಟೆಡ್ ಆಗಿದ್ದರೆ, ಕಾನ್ಸಂಟ್ರೇಟೆಡ್ ಆಗಿದ್ದರೆ, ಡಿಸಿಪ್ಲಿನ್ಡ್ ಆಗಿದ್ದರೆ ಡೈಲಿ ಸ್ಟಡಿ ಮಾಡಿ 4 to 5 hours ಆಫ್ಟರ್ ಕಾಲೇಜ್ ಟೈಮ್. 4 to 5 hours ಮಿನಿಮಮ್ ಮಾಡಿ, ರೆಗ್ಯುಲರ್ ಆಗಿ ಡಿಸಿಪ್ಲೈನ್ಡ್ ವೇನಲ್ಲಿ ಮಾಡಿ. ಸೊ ಬನ್ನಿ ಈಗ ನಮ್ಮ ಲಾಸ್ಟ್ ಟಾಪಿಕ್ಗೆ ಬರೋಣ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ. ಸೊ ವೈಯಕ್ತಿಕ ವರಮಾನ ಇದೆಯಲ್ಲ, ಅದು ಜನರು ಖರ್ಚು ಮಾಡಬಹುದಾದಂಥ ವರಮಾನ ಅಲ್ಲ. ಸೊ ಆ ವೈಯಕ್ತಿಕ ವರಮಾನ ಜನರಿಗೆ ಸಿಕ್ಕ ನಂತರ ಅದರ ಮೇಲೇನೂ ಕೂಡ ಕೆಲವೊಬ್ಬರಿಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ? ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು 10-15 ಲಕ್ಷ ರೂಪಾಯಿ ಇದೆ ಅಂದರೆ ಅದರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅದು 20% ಅಥವಾ 30% ಇನ್ಕಮ್ ಟ್ಯಾಕ್ಸ್ ಸರ್ಕಾರ ವಿಧಿಸುತ್ತೆ. ನಿಮ್ಮಲ್ಲಿ 1 ಕೋಟಿ ರೂಪಾಯಿ ಇದೆ ಅಂದರೆ ಆ 1 ಕೋಟಿ ಎಲ್ಲ ಹಣವನ್ನು ನೀವು ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ. ಅದರ ಮೇಲೆ 20% ಅಥವಾ 30% ಆ ಟ್ಯಾಕ್ಸ್ ಎಷ್ಟಿದೆ ಅಷ್ಟು ನೀವು ಟ್ಯಾಕ್ಸ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದರ ನಂತರ ಉಳಿದಿರುವಂಥ ಹಣವನ್ನು ಮಾತ್ರ ನೀವು ಖರ್ಚು ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಖರ್ಚು ಮಾಡಬಹುದಾದ, ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ವರಮಾನ ಕಂಡುಹಿಡಿತಾ ಇದ್ದೇವೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ? ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್, PDI ಶಾರ್ಟ್ ಫಾರ್ಮ್. ಇಲ್ಲಿ ನಾವು ಈ ವೈಯಕ್ತಿಕ ವರಮಾನದಲ್ಲಿ ಏನನ್ನ ಮೈನಸ್ ಮಾಡಬೇಕಂದ್ರೆ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ, ಅಂದರೆ ಡೈರೆಕ್ಟ್ ಟ್ಯಾಕ್ಸ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನವನ್ನು ವೈಯಕ್ತಿಕ ಖರ್ಚು ಮಾಡಬಹುದಾದ ವರಮಾನ ಅಂತ ಕರಿತೀವಿ. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆಗಳ ಜೊತೆಯಲ್ಲಿ ತೆರಿಗೆಯೇತರ ಪಾವತಿಗಳನ್ನು ಕೂಡ ಮೈನಸ್ ಮಾಡ್ತೀವಿ. ನೋಡಿ, PDI ಅಂದರೆ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಸೊ ವೈಯಕ್ತಿಕ ವರಮಾನ. ಸೊ ವೈಯಕ್ತಿಕ ವರಮಾನದಲ್ಲಿ ಏನನ್ನು ಮೈನಸ್ ಮಾಡಬೇಕು? ವೈಯಕ್ತಿಕ ತೆರಿಗೆ ಪಾವತಿಗಳು, ಡೈರೆಕ್ಟ್ ಟ್ಯಾಕ್ಸ್. ಅದರ ನಂತರ ತೆರಿಗೆಯೇತರ ಪಾವತಿಗಳು. ಸೊ ಈ ತೆರಿಗೆಯೇತರ ಪಾವತಿಗಳು ಯಾವುವು ಅಂದರೆ, ಈಗ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ್ರಿ, ಡ್ರೈವಿಂಗ್ ಲೈಸೆನ್ಸ್ನ ಫೀಯನ್ನು ಕೊಟ್ರಿ, ಆ್ಯಂಡ್ ಕೆಲವು ಬಾರಿ ನೀವು ಡ್ರೈವಿಂಗ್ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ದೇ ಡ್ರೈವ್ ಮಾಡ್ತಾಯಿದ್ರಿ, ಅಲ್ಲಿ ಸರ್ಕಾರ ಫೈನ್ ಹಾಕುತ್ತೆ ನಿಮ್ಮ ಮೇಲೆ. ಸೊ ಆ ಫೈನ್ ನೀವು ಅಲ್ಲಿ ಕೊಡ್ತಾ ಇದ್ದೀರಿ. ಸೊ ಇದು ನಿಮಗೆ ಖರ್ಚು ಮಾಡಲಿಕ್ಕೆ ಸಿಗ್ತಾ ಇರುವಂಥ ಹಣ ಅಲ್ಲ, ಇದು ಸರ್ಕಾರಕ್ಕೆ ಹೋಗ್ತಾ ಇದೆ. ಹೌದಾ? ಸೊ ಇವೆಲ್ಲವನ್ನು ಮೈನಸ್ ಮಾಡಿದಾಗ ನಿಮ್ಮ ವೈಯಕ್ತಿಕ ವರಮಾನ ಸಿಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ಒಂದು 100 ಕೋಟಿ ರಾಷ್ಟ್ರ ವರಮಾನ ಇದೆ ಅಂತ ಅಂದ್ಕೊಳ್ಳಿ. ಒಂದು 100 ಕೋಟಿ ಆ ರಾಷ್ಟ್ರದ ವರಮಾನ ಇದೆ ಅಂದರೆ ಆ ದೇಶದ ಜನತೆ ಎಷ್ಟು ಜನಸಂಖ್ಯೆ ಇದೆ ಅದನ್ನು ಭಾಗಿಸ್ಬೇಕು. 100 ಜನ ಇದ್ದಾರೆ ಅಂದರೆ ಪ್ರತಿಯೊಬ್ಬರ ಕಡೆ 1 ಕೋಟಿ ಹಣ ಇದೆ. ಹೌದಾ? ಸೊ ಇದು ಏನಾಯಿತು? ಇದು ವೈಯಕ್ತಿಕ ವರಮಾನ. ನಾವು ನೋಡಿದ್ವಲ್ಲ 5th ಪಾಯಿಂಟ್, ಇದು ವೈಯಕ್ತಿಕ ವರಮಾನ. ಈ ರೀತಿ ಲೆಕ್ಕಾಚಾರ ಮಾಡ್ತೀವಿ. ರಾಷ್ಟ್ರೀಯ ವರಮಾನ ಡಿವೈಡೆಡ್ ಬೈ, ಭಾಗಿಸ್ಬೇಕು ಯಾವುದರಿಂದ? ಆ ರಾಷ್ಟ್ರದ ಜನಸಂಖ್ಯೆಯಿಂದ. ಇಲ್ಲಿ 100 ಕೋಟಿ ರಾಷ್ಟ್ರೀಯ ವರಮಾನ ಇದೆ, 100 ಜನ ವ್ಯಕ್ತಿಗಳಿದ್ದಾರೆ ಅಂದರೆ ಪ್ರತಿ ವ್ಯಕ್ತಿಗೆ 1 ಕೋಟಿ ಬಂತು. ಇದು ವೈಯಕ್ತಿಕ ವರಮಾನ. ಆದರೆ ಇದು ವೈಯಕ್ತಿಕ ವೆಚ್ಚ ಮಾಡಬಹುದಾದಂತಹ ಆದಾಯ ಅಲ್ಲ. ಈಗ ಪ್ರತಿಯೊಬ್ಬನಿಗೆ 1 ಕೋಟಿ ಬಂದಿದೆ ಅಂದರೆ ಇದರ ಮೇಲೆ 30% ಇನ್ಕಮ್ ಟ್ಯಾಕ್ಸ್, ಅಂದರೆ ಇದರ ಮೇಲೆ 30 ಲಕ್ಷ ಸರ್ಕಾರಕ್ಕೆ ಹೋಗುತ್ತೆ. ಉಳಿದಿರುವಂತಹ 70 ಲಕ್ಷದಲ್ಲಿಯೂ ಕೂಡ ಈ ರೀತಿ ಫೈನ್ಸ್ಗಳು, ತೆರಿಗೆಯೇತರ ಪಾವತಿಗಳು ಇದ್ದರೆ ಅದನ್ನು ಪೇ ಮಾಡಿದ ನಂತರ ಏನು ಹಣ ಉಳಿಯುತ್ತೆ ಅದು PDI, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಈ ರೀತಿ ನೀವು ಈ 6 ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಜಸ್ಟ್ ಒಂದ್ಸಲ ಇದನ್ನು ರಿವೈಸ್ ಮಾಡಿ. ಇದರ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ ನಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ. ಅದು ಕೂಡ ಫ್ರೀಯಾಗಿ ಇಷ್ಟು ಕಲರ್ಫುಲ್ ನೋಟ್ಸನ್ನು ತುಂಬ ಎಫರ್ಟ್ ಹಾಕಿ ಟೈಮ್ ಹಾಕಿ ಪ್ರಿಪೇರ್ ಮಾಡಿರುವಂಥ ನೋಟ್ಸ್ಗಳು. ಸೊ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆ ಕೊಟ್ಟಿರ್ತೇನೆ. ಈಗ ಬರೋಣ ನಮ್ಮ ಎರಡನೇ ಟಾಪಿಕ್ನ ಹೆಸರು GDP ಮತ್ತು ಕ್ಷೇಮಾಭಿದಯ. ಈ ಒಂದು ಅಧ್ಯಾಯದಲ್ಲಿ ನಾವು GDPಯನ್ನು ತುಂಬ ಅಧ್ಯಯನ ಮಾಡಿದ್ದೀವಿ. GDP ಅಂದರೆ ಏನು, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು. ಸೊ ಈಗ ಇದರ ಮೇಲೆ ಈ GDP ಮತ್ತು ಕ್ಷೇಮಾಭಿದಯ ಇದರ ಮೇಲೆ 6 ಅಂಕದ ಪ್ರಶ್ನೆ ಈ ರೀತಿ ಕೇಳ್ತಾರೆ. GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ. ಅಂದರೆ ನಾವು ದೇಶದ ರಾಷ್ಟ್ರೀಯ ಆದಾಯ GDPಯನ್ನು ನೋಡಿ ಆ ದೇಶದ ಜನರ ಜೀವನ ಮಟ್ಟ ಇಷ್ಟೇ ಚೆನ್ನಾಗಿದೆ ಅಂತ ಹೇಳುವುದು ಸರಿನಾ ಅಥವಾ ತಪ್ಪಾ? ಸೊ ಅದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಇದು 6 ಅಂಕದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. GDP ಮತ್ತು ಕ್ಷೇಮಾಭ್ಯುದಯ ಅಂದ್ರೆ ಏನು? ಕ್ಷೇಮಾಭ್ಯುದಯ ಅಂದರೆ ಅದು ಮಾನವನ ಮಾನಸಿಕ ಸ್ಥಿತಿ, ಮೆಂಟಲಿ ಅವನು ಎಷ್ಟು ಖುಷಿಯಾಗಿದ್ದಾನೆ, ಎಷ್ಟು ಸಂತೋಷದಿಂದ ಇದ್ದಾನೆ, ಎಷ್ಟು ತೃಪ್ತಿಯಾಗಿದ್ದಾನೆ ಅನ್ನೋದನ್ನು ನಾವು ಮಾನಸಿಕ ಶಾಂತಿ ಅಥವಾ ಕ್ಷೇಮಾಭ್ಯುದಯ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಆರ್ಥಿಕ ಕ್ಷೇಮಾಭ್ಯುದಯ. ಆರ್ಥಿಕ ಕ್ಷೇಮಾಭ್ಯುದಯ ಅಂದರೆ ನಾವು ಹಣ ಕೊಟ್ಟು ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡಿದಾಗ ನಮಗೇನು ಖುಷಿ ಸಿಗುತ್ತಲ್ಲ ಅದಕ್ಕೆ ನಾವು ಆರ್ಥಿಕ ಕ್ಷೇಮಾಭ್ಯುದಯ ಅಂತ ಕರಿತೀವಿ. ಆರ್ಥಿಕ ಸರಕು ಮತ್ತು ಸೇವೆಗಳ ಬಳಕೆಯಿಂದ ಒಬ್ಬ ವ್ಯಕ್ತಿಗೆ ಸಿಗುವಂಥ ತೃಪ್ತಿ, ಖುಷಿಯನ್ನು ನಾವು ಆರ್ಥಿಕ ಕ್ಷೇಮಾಭ್ಯುದಯ ಅಂತ ಕರಿತೀವಿ. ಕೇವಲ ಕ್ಷೇಮಾಭ್ಯುದಯ ಅಂದರೆ ಅದು ಮಾನಸಿಕ ಸ್ಥಿತಿಯಾಗಿದೆ. ಸೊ ಇಲ್ಲಿ ನಾವು ಈ ಆರ್ಥಿಕ ಕಲ್ಯಾಣವನ್ನು, ಆರ್ಥಿಕ ಕ್ಷೇಮಾಭ್ಯುದಯವನ್ನು ಹಣದಿಂದ ಖರೀದಿಸಬಹುದು, ಆದರೆ ಮಾನಸಿಕ ಶಾಂತಿಯನ್ನು ಹಣದಿಂದ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ.
ಸೊ ಹಾಗಾದರೆ GDP ಅನ್ನು ಯೋಗಕ್ಷೇಮದ ಆ ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಇಂಡಿಕೇಟ್ ಆಗಿ ಬಳಸೋದು ಸರಿನಾ ಅಥವಾ ತಪ್ಪಾ, ಅದರಲ್ಲಿರುವಂತಹ ಲಿಮಿಟೇಷನ್ಸ್ ಮಿತಿಗಳು ಏನು ಅದನ್ನು 1 by 1 ನೋಡೋಣ. ಇದು ಇಂಟ್ರೊಡಕ್ಷನ್ ಅಲ್ಲಿ ನೀವು ಬರೀಬೇಕು. 6 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಇಲ್ಲಿ ಮೊದಲನೇ ಪಾಯಿಂಟ್ GDPಯ ವಿತರಣೆ ಇದು ಹೇಗೆ ಏಕರೂಪವಾಗಿದೆ. ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಒಂದು ವೇಳೆ ಒಂದು ದೇಶದ GDP ಏರಿಕೆ ಆದರೆ ಅದರ ಪರಿಣಾಮವಾಗಿ ಯೋಗಕ್ಷೇಮ ಹೆಚ್ಚಾಗದೇ ಇರಬಹುದು. ಈಗ ಭಾರತದ GDP ಹೆಚ್ಚಾಗಿದೆ ಅಂದರೆ ಅದರ ಪರಿಣಾಮವಾಗಿ ಆ ದೇಶದಲ್ಲಿರುವಂತಹ ಎಲ್ಲ ಜನರ ಯೋಗಕ್ಷೇಮ ಹೆಚ್ಚಾಗದೇ ಇರಬಹುದು. ಹೆಚ್ಚಾಗಿದೆ ಅಂತ ಹೇಳಿ ನಾವು ಗ್ಯಾರಂಟಿಯಿಂದ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಆದಾಯ GDP ಎಷ್ಟು ಹೆಚ್ಚಾಗಿದೆಯೋ ಅದು ಮುಖ್ಯ ಅಲ್ಲ, ಅದು ಯಾವ ರೀತಿ ವಿತರಣೆ ಆಗಿದೆ, ಅದು ಯಾವ ರೀತಿ ಜನರ ನಡುವೆ ಹಂಚಿಕೆಯಾಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ನೀವು ಈಗ ನೋಡಿದರೆ ಆರ್ಥಿಕ ಅಸಮಾನತೆ ಇದೆ, ಭಾರತದಲ್ಲಿ ಹಣ ಇದೆ, ಭಾರತದ GDP ಹೆಚ್ಚಿದೆ, ಆದರೆ ಅದರಲ್ಲಿ ಬಹಳಷ್ಟು ಹಣ ಆ ದೇಶದ ಭಾರತದ 5% ಜನರ ಕಡೆಯಲ್ಲಿ ತುಂಬಾ ಹಣ ಇದೆ ಅಂಡ್ ಉಳಿದಿರುವಂತಹ 95% ಜನ ಬಡತನದಲ್ಲಿ ಇದ್ದಾರೆ. 90% ಜನ ಬಡತನದಲ್ಲಿ ಇದ್ದಾರೆ. ಇದರಿಂದ ಏನಾಯಿತು, GDP ಹೆಚ್ಚಿದ್ರೂ ಕೂಡ ಅದು ಸಮಾನವಾಗಿ ಹಂಚಿಕೆ ಆಗಿಲ್ಲ, ಅದರಿಂದ ಆರ್ಥಿಕ ಅಸಮಾನತೆ ಉಂಟಾಯಿತು. ಸೊ ಈಗ ನಾವು ಜಸ್ಟ್ GDP ನೋಡಿ ಭಾರತ ದೇಶದಲ್ಲಿರುವಂತಹ ಎಲ್ಲ ಜನ ಕೂಡ ಬಹಳ ಚೆನ್ನಾಗಿದ್ದಾರೆ, ಅವರ ಜೀವನ ಮಟ್ಟ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಹುದಾ? ಅದು ತಪ್ಪಾಗುತ್ತೆ. ಏಕೆಂದರೆ GDP ಎಷ್ಟು ಹೆಚ್ಚಾಗಿದೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿರುವಂಥ ಪಾಯಿಂಟ್ ಏನು ಅಂದರೆ GDP ಯಾವ ರೀತಿ ಅದು ವಿತರಣೆಯಾಗಿದೆ ಜನರಲ್ಲಿ, ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆದಾಯ ಅಧಿಕವಾಗಿದ್ದರೂ ಕೂಡ ಅದು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿದ್ರೆ, ಅಂದರೆ ಭಾರತದಲ್ಲಿ ನಿಮಗೆ ಗೊತ್ತಿದೆ ತುಂಬಾ ಸಂಪತ್ತು ಕೇವಲ 5% ಜನರ ಕಡೆ ಇದೆ ಅಂಡ್ ಉಳಿದಿರುವಂತಹ 20-30% ಹಣ 90% ಜನರ ಕಡೆಯಲ್ಲಿದೆ. ಅಂದರೆ ಅದು ಸರಿಯಾಗಿ ಸಮಾನವಾಗಿ ಹಂಚಿಕೆ ಆಗಿಲ್ಲ, ಅದರಿಂದ ಏನು ಆಗುತ್ತೆ, ಆರ್ಥಿಕ ಅಸಮಾನತೆ ಉಂಟಾಗುತ್ತೆ. ಇದು ಈಗ ನಮ್ಮ ದೇಶದಲ್ಲಿ ಇದೆ. ಸೊ ಹಾಗಾಗಿ ನಾವು GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಅಂತ ಹೇಳೋದು ತಪ್ಪಾಗುತ್ತೆ. ಇದು ಮೊದಲನೆಯ ಪಾಯಿಂಟ್. ಎರಡನೇ ಪಾಯಿಂಟ್ ಬರುತ್ತೆ ಹಣರಹಿತ ವಿನಿಮಯಗಳು. ಹಣರಹಿತ ವಿನಿಮಯಗಳು ಅಂದರೆ ಈಗ ಆರ್ಥಿಕತೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ಹಣದ ಮೂಲಕ ಮಾಪನೆಗೆ ತೆಗೆದುಕೊಳ್ಳೋದಿಲ್ಲ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರು ಕೆಲಸ ಮಾಡ್ತಾರೆ, ಅವ್ರಿಗೆ ನೀವು ಸ್ಯಾಲರಿ ಕೊಡ್ತೀರಾ? ಇಲ್ಲ. ಸೊ ಅವರು ಕೆಲಸ ಮಾಡ್ತಾ ಇದ್ದಾರೆ, ಆ ಸೇವೆಯನ್ನು ಕೊಡ್ತಾ ಇದ್ದಾರೆ, ಆದರೆ ನಾವು ಅವರಿಗೆ ಸ್ಯಾಲರಿಯನ್ನು ಕೊಡೋದಿಲ್ಲ. ಅದನ್ನು ನಾವು GDP ಲೆಕ್ಕಾಚಾರ ಮಾಡುವಾಗ ಪರಿಗಣನೆ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಈ ರೀತಿ ಹಣರಹಿತ ವಿನಿಮಯಗಳನ್ನು GDP ಲೆಕ್ಕಾಚಾರದಲ್ಲಿ ನಾವು ಕೂಡಿಸಿಕೊಳ್ಳುವುದಿಲ್ಲ. ಸೊ ಹಾಗಾಗಿ GDP ಒಂದು ದೇಶದ ಯೋಗಕ್ಷೇಮದ ಸರಿಯಾದ ಸೂಚ್ಯಂಕವಲ್ಲ ಅಂತ ನಾವು ಹೇಳ್ಬೋದು. ಈಗ ಇನ್ನೂ ಕೆಲವು ಬಾರಿ ಏನಾಗುತ್ತೆ, ಸರಕುಗಳನ್ನು ನಾವು ಹಣ ಬಳಸದೇನೆ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಇದಕ್ಕೆ ನಾವು ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ. ಇದೇ ಮ್ಯಾಕ್ರೋ ಎಕನಾಮಿಕ್ಸ್ನ 3ನೇ ಅಧ್ಯಾಯದಲ್ಲಿ ಕರಿತೀವಿ. ಇಲ್ಲಿ ಹಣ ಬಳಸದೇ ಇದ್ದಾಗ ಅದನ್ನು ನಾವು ಏನು ಮಾಡೋದಿಲ್ಲ, GDP ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳೋದಿಲ್ಲ. ಸೊ ಇಂತಹ ಈ ಚಟುವಟಿಕೆಗಳು GDPಯಲ್ಲಿ ಲೆಕ್ಕಾಚಾರದಲ್ಲಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಸಮಸ್ಯೆ ಆಗುತ್ತೆ. ಸೊ ಆದ್ದರಿಂದ ನಾವು ಇಲ್ಲಿ ಏನು ಹೇಳ್ಬೋದು, ಈ ಪ್ರಾಮಾಣಿಕ ರೀತಿಯಲ್ಲಿ ನಾವು ಲೆಕ್ಕಾಚಾರ ಮಾಡಿರುವಂಥ GDP ಇದೆಲ್ಲ ದೇಶದ ಉತ್ಪಾದನಾ ಚಟುವಟಿಕೆ ಮತ್ತು ಯೋಗಕ್ಷೇಮದ ಸ್ಪಷ್ಟ ಸೂಚನೆಯನ್ನು ಕೊಡದೇ ಇರಬಹುದು ಅಂತ ನಾವಿಲ್ಲಿ ಹೇಳ್ಬಹುದು. ಇದರಲ್ಲಿ ಮೂರನೆಯ ಪಾಯಿಂಟ್ ಬರುತ್ತೆ ಬಾಹ್ಯತೆಗಳು. ಸೊ ಬಾಹ್ಯತೆಗಳು ಅಂದ್ರೇನು, ಇದರ ಮೇಲೆ ಈಗಾಗಲೇ ಒಂದು ಸಪರೇಟ್ ವಿಡಿಯೋ ಇದೆ. ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ಗೆ ಅದನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಬ್ರೀಫ್ ಆಗಿ ವಿವರಣೆ ಮಾಡ್ತೀನಿ. ಸೊ ಇಲ್ಲಿ ಬಾಹ್ಯತೆಗಳು ಅಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂತಹ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳು ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಘಟಕ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವಂತಹ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳು ಅಂತ ಕರಿತೀವಿ. ಇದರಲ್ಲಿ 2 ವಿಧಗಳು ಇವೆ, ಒಂದು ಸಕಾರಾತ್ಮಕ ಬಾಹ್ಯತೆ, ಒಂದು ನಕಾರಾತ್ಮಕ ಬಾಹ್ಯತೆ. ಸಕಾರಾತ್ಮಕ ಬಾಹ್ಯತೆ ಅರ್ಥ ಮಾಡ್ಕೊಳ್ಳಿ. ಸಕಾರಾತ್ಮಕ ಬಾಹ್ಯತೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಘಟಕ ಇನ್ನೊಂದು ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಅಥವಾ ಉದ್ಯಮ ಘಟಕಕ್ಕೆ ಸಹಾಯ ಮಾಡೋದು, ಪ್ರಯೋಜನ ಮಾಡೋದು. ನೀವು ಉದಾಹರಣೆ ಸಮೇತ ವಿವರಣೆ ಬರೀಬೇಕಾಗುತ್ತೆ. ಡೀಟೇಲ್ಡ್ ನೋಟ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಅಲ್ಲಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಇಷ್ಟೇ ಪಾಯಿಂಟ್ಸ್ ಬರೆದ್ರೆ 6 ಅಂಕ ಸಿಗೋದಿಲ್ಲ, ವಿವರಣೆ ಇದಕ್ಕೆ ಬರಿಬೇಕಾಗುತ್ತೆ, ಉದಾಹರಣೆ ಕೂಡ ಬರಿಬೇಕಾಗುತ್ತೆ. ನೀವು ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ನಿಮ್ಮ ಊರಿನಲ್ಲಿ. ಸೊ ಅದರಿಂದ ಏನಾಗುತ್ತೆ, ಅದರಿಂದ ಜನರಿಗೆ ಏನು ಪ್ರಯೋಜನ ಆಗುತ್ತೆ, ಜನರಿಗೆ ಉದ್ಯೋಗ ಸಿಕ್ತು, ಆ ಒಂದು ಪ್ರದೇಶ ನಗರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಅಲ್ಲಿ ಒಂದು ಕೈಗಾರಿಕೆಯನ್ನು ಉದ್ಯಮ ಘಟಕವನ್ನು ಸ್ಥಾಪಿಸಿದಾಗ ಇದು ಪ್ರಯೋಜನ ಆಯಿತು. ಇದು ಸಕಾರಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆ. ಇದನ್ನು ನಾವು GDP ಲೆಕ್ಕಾಚಾರ ಮಾಡುವಾಗ ಈ ಸಕಾರಾತ್ಮಕ ಪ್ರಯೋಜನವನ್ನು ಬಾಹ್ಯತೆಯನ್ನು ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿ ನಕಾರಾತ್ಮಕ ಬಾಹ್ಯತೆ, ನೀವು ನಿಮ್ಮ ಊರಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದಿರಿ, ಅದರಿಂದ ಜಾಬ್ ಸಿಕ್ತು, ಆ ಪ್ರದೇಶ ನಗರವಾಗಿ ಅಭಿವೃದ್ಧಿ ಆಯಿತು, ಆದರೆ ಅದೇ ಕಂಪನಿಯಿಂದ ವಾಯು ಮಾಲಿನ್ಯ ಹೆಚ್ಚಾಯಿತು, ಜಲ ಮಾಲಿನ್ಯ ಹೆಚ್ಚಾಯಿತು,
ಅಲ್ಲಿ ಆ ಬಿಡುಗಡೆ ಆಗುವಂತಹ ವಿಷಪೂರ ಅನಿಲಗಳು ಹೋಗಿ ಕೆರೆಗಳಲ್ಲಿ ನದಿಗಳಲ್ಲಿ ಹೋದು ಅಲ್ಲಿರುವಂತಹ ಮೀನುಗಳು ಪ್ರಾಣಿಗಳು ಸತ್ತೋದು, ಅದರಿಂದ ನಷ್ಟನೂ ಕೂಡ ಆಯಿತು. ನಿಮ್ಮ ಉದ್ಯಮ ಕಂಪನಿಯಿಂದ ಏನಾಯಿತು, ಹಾನಿ ಆಯಿತು. ಸೊ ಈ ಹಾನಿ ಆಯಿತು ಅಂತ ಹೇಳಿ ನೀವು ಇದಕ್ಕೆ ಏನಾದರೂ ಸರ್ಕಾರಕ್ಕೆ ಹಣ ಕೊಡ್ತೀರಾ, ಜನರಿಗೆ ಹಣ ಕೊಡ್ತೀರಾ? ಇಲ್ಲ. ಸೊ ಈ ಹಾನಿಯನ್ನು ಕೂಡ ನಾವು GDP ಲೆಕ್ಕಾಚಾರ ಮಾಡುವಾಗ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ GDPಯನ್ನು ನಾವು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಪರಿಗಣಿಸುವುದು ಅದು ಸರಿಯಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಈ ಬಾಹ್ಯತೆಗಳಿಂದ ಆಗಿರುವಂತಹ ಪ್ರಯೋಜನ ಇದೆಯಲ್ಲ, ಪ್ರಯೋಜನ ಪಡೆದಿರುವಂಥ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಏನನ್ನು ಹಣ ಕೊಡೋದಿಲ್ಲ, ಏನು ಪಾವತಿ ಮಾಡೋದಿಲ್ಲ. ಎರಡನೇದಾಗಿ ಹಾನಿ ಉಂಟಾದರೆ ಹಾನಿ ಮಾಡಿರುವಂಥ ವ್ಯಕ್ತಿ ಅಥವಾ ಕಂಪನಿಗಳು ಅವರು ಕೂಡ ಯಾವುದೇ ದಂಡವನ್ನು ನೀಡೋದಿಲ್ಲ. ಹೌದಾ, ಕಂಪನಿಗಳಿಗೆ ಯಾವುದೇ ಫೈನ್ ಕೂಡ ಸರ್ಕಾರ ಹಾಕೋದಿಲ್ಲ. ಸೊ ಇದು GDPಯಲ್ಲಿ ಲೆಕ್ಕಾಚಾರ ಮಾಡೋದು ನಾವು ಪರಿಗಣನೆಗೆ ಕೂಡ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ಕನ್ಕ್ಲೂಷನ್ನಲ್ಲಿ ಏನು ಬರೀಬಹುದಂದರೆ ಈ ಎಲ್ಲ ಅಂಶಗಳನ್ನು, 3 ಅಂಶಗಳು, GDPಯ ವಿತರಣೆ ಅದು ಏಕರೂಪವಾಗಿಲ್ಲ, ಆರ್ಥಿಕ ಅಸಮಾನತೆ ಉಂಟಾಗ್ತಾ ಇದೆ. ಆ್ಯಂಡ್ ಎರಡನೇದಾಗಿ ಬಂದು ಹಣರಹಿತ ವಿನಿಮಯಗಳು, ಮೂರನೇದಾಗಿ ಬಾಹ್ಯತೆಗಳು. ಈ 3 ಅಂಶಗಳನ್ನು ಅವಲೋಕಿಸಿದಾಗ, ಗಮನಿಸಿದಾಗ ನಾವು ಏನು ಕನ್ಕ್ಲೂಷನ್, ಏನು ಉಪಸಂಹಾರ ಬರೀಬಹುದಂದರೆ ರಾಷ್ಟ್ರೀಯ ವರಮಾನವು ಒಂದು ದೇಶದ ಒಟ್ಟು ಕಲ್ಯಾಣದ ವಾಯುಭಾರ ಮಾಪಕದಂತಹ ನಿಖರ ಅಳತೆಗೋಲು ಅಲ್ಲ. ಅಂದರೆ ಎಕ್ಸಾಕ್ಟ್ಲಿ ಜನ ಇಷ್ಟೇ ಖುಷಿಯಾಗಿದ್ದಾರೆ, ಜನರ ಜೀವನ ಮಟ್ಟ ಇದೇ ರೀತಿ ಇದೆ ಅಂತ ಹೇಳಿ ಅದು GDP ತೋರಿಸೋದಿಲ್ಲ. ಜಸ್ಟ್ ನಾವು ಅದನ್ನು ಒಂದು ಸೂಚಕ ಮಾತ್ರವಾಗಿದೆ. ಅಂದರೆ ಬೆಳವಣಿಗೆ ಆಗ್ತಾ ಇದೆಯೋ ಇಲ್ಲವೋ ಅದನ್ನು ಚೆಕ್ ಮಾಡಲಿಕ್ಕೆ ನಾವು ಅದನ್ನು ಬಳಸ್ತೀವಿ. ಬಟ್ ಅದು ಆ ದೇಶದ ನೈಜ ಜೀವನ ಮಟ್ಟವನ್ನು, ಜನರ ಯೋಗಕ್ಷೇಮ ಎಷ್ಟಿದೆ ಅದನ್ನು ಪ್ರತಿಬಿಂಬಿಸೋದಿಲ್ಲ. ಈ ರೀತಿ ನೀವು ಇದನ್ನು ವಿವರಣೆಯಲ್ಲಿ ಕನ್ಕ್ಲೂಷನ್ನಲ್ಲಿ ಬರೀಬೇಕಾಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಶಾರ್ಟ್ ವಿವರಣೆ ಬರೆದ್ರೆ 6 ಅಂಕ ಸಿಗೋದಿಲ್ಲ. ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ನಿಮಗೆ ಬೇರೆ ನೋಟ್ಸ್ನಲ್ಲಿ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದು ವಿವರಣೆ ಮಾಡಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಪಾಯಿಂಟ್ಸ್ಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. ಕಂಪ್ಲೀಟ್ ವಿವರಣೆ ನೋಟ್ಸ್ನಲ್ಲಿ ಸಿಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಅಟ್ಲೀಸ್ಟ್ ನಿಮ್ಮ ಒಬ್ಬ ಅಥವಾ 2 ಫ್ರೆಂಡ್ಸ್ ಜೊತೆಯಲ್ಲಿ ಇದನ್ನು ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್, ಇದು ನಮ್ಮ ಪರ್ಪಸ್, ಇದು ನಮ್ಮ ಮೋಟಿವ್ ಬಿಹೈಂಡ್ ಅಪ್ಲೋಡಿಂಗ್ ಆಲ್ ದೀಸ್ ಕ್ಲಾಸಸ್. ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ನಮಗೆ 30 ಬೇಡ, 50 ಬೇಡ. ನೀವು 30-50 ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅಂದರೆ ಲೈಫ್ನಲ್ಲಿ ಆಲ್ರೆಡಿ ನೀವು ಫೇಲ್ ಆಗಿದ್ದೀರಾ. ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ಅದಕ್ಕೆ ಬೇಕಾಗಿರುವಂತಹ ನೋಟ್ಸ್, ಅದಕ್ಕೆ ಬೇಕಾಗಿರುವಂಥ ಕ್ಲಾಸಸ್, ಅದಕ್ಕೆ ಬೇಕಾಗಿರುವಂಥ ಟೆಸ್ಟನ್ನು ಎಲ್ಲವನ್ನು ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದೀವಿ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಡೆಫಿನೆಟ್ಲಿ ನೀವು ಲೈಫ್ನಲ್ಲಿ ಈ ಸೆಕೆಂಡ್ PUC ಎಕ್ಸಾಮ್ನಲ್ಲಿ ಸಕ್ಸಸ್ ಕಾಣ್ತೀರಾ, ಒಳ್ಳೆ ಸ್ಕೋರನ್ನು ಪಡೆದುಕೊಳ್ತೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.